ಅಮಾನಿ ಬೈರಸಾಗರ ಕೆರೆ ಕಟ್ಟಿ ಬಳಿ ಕ್ರೀಡಾಂಗಣ ನಿರ್ಮಾಣಕ್ಕೆ ನಿರ್ಧಾರ. ಗುಡಿಬಂಡೆ ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ಕೇಳಿಬರುತ್ತಿದ್ದ ಕ್ರೀಡಾಂಗಣ ನಿರ್ಮಾಣದ ಬೇಡಿಕೆಗೆ ಇದೀಗ ಸ್ಪಷ್ಟ ರೂಪ ದೊರಕಿದೆ. ಇಂದು ಅಮಾನಿ ಬೈರಸಾಗರ ಕೆರೆಯ ಕಟ್ಟಿಯ ಕೆಳಭಾಗದಲ್ಲಿರುವ ಸ್ಥಳಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಗುಡಿಬಂಡೆ ಪಟ್ಟಣಕ್ಕೆ ಕ್ರೀಡಾಂಗಣ ಅಗತ್ಯತೆ ಬಹುಕಾಲದಿಂದಲೂ ಇದೆ. ಅದನ್ನು ಮನಗಂಡು ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆಗಾಗಿ ಆಗಮಿಸಿದ್ದಾರೆ. ಇಲ್ಲಿ ಸ್ವಲ್ಪ ಕಲ್ಲು ಬಂಡೆ ಇದ್ದರೂ ಹೆಚ್ಚುವರಿ ಅನುದಾನ ತಂದು ಸ್ಥಳವನ್ನ ಸಮತಟ್ಟು ಮಾಡಿ ಇದೇ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುತ್ತದೆ. ಪಟ್ಟಣದ ಕೊನೆಯ ಭಾಗ ಸಮೀಪವಿರುವುದರಿಂದ ಸಾರ್ವಜನಿಕರಿಗೆ ಇಲ್ಲಿ ಬರುವುದಕ್ಕೆ ಸುಲಭವಾಗಲಿದೆ ಎಂದು ಹೇಳಿದರು. ಹಾಗೂ ಇಂಜಿನಿಯರ್ಗಳಿಗೆ ಅಗತ್ಯ ಸೂಚನೆ ನೀಡಿರುವುದಾಗಿ ತಿಳಿಸಿದರು. ಇನ್ನು 1 ತಿಂಗಳೊಳಗೆ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ. ಈ ಕ್ರೀಡಾಂಗಣ ನಿರ್ಮಾಣಕ್ಕೆ ಈಗಾಗಲೇ ಸುಮಾರು 2 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಇದರ ಜೊತೆಗೆ ಸ್ಪೆಷಲ್ ಸಿಎಂ ಗ್ರಾಂಟ್ ಹಾಗೂ ನನ್ನ ವೈಯಕ್ತಿಕ ಅನುದಾನವನ್ನ ಕೂಡ ಸೇರಿಸಿ ಉತ್ತಮ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು. ಕಾಂಪೌಂಡ್ಗೆಲ್ಲ ಕೊಡಿ, ಲೆವೆಲಿಂಗ್ ಮ್ಯಾಕ್ಸಿಮಮ್ ನಾನೇ ಕೊಡ್ತೀನಿ ಅಮೌಂಟ್. ಸರಿ, ಇಲ್ಲ ನೋಡಿ, ಒಂದು ಬೇರೆ ಕಡೆ ಮಾಡಿದ್ರೆ ಇದೇ ಜಾಗ ಇಲ್ಲಿಂದ 2-3 ಕಿಲೋಮೀಟರ್ ಹೋಗ್ಬೇಕು. ಒಂದು ಪ್ರೋಗ್ರಾಮ್ ಆಗಲ್ಲ, ಸುಮ್ಮನೆ ಹೆಸರು ಮಾಡಿ ಇಟ್ಕೋಬೇಕು ಸ್ಟೇಡಿಯಂ ಅಷ್ಟೇ. ಇಲ್ಲಾದ್ರೆ ಊರಿಗೆ ಅನುಕೂಲ, ಎಲ್ಲಾ ಭವನಗಳು ಇಲ್ಲೇ ಬರ್ತಾರಿಂದ ನಮ್ಗಿದು ಐ ಪಾಯಿಂಟ್ ಆಗುತ್ತೆ. ಸರಿ, ಈ ದಿನ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಅಧಿಕಾರಿಗಳು ಬಂದು ಇದೊಂದು ಕ್ರೀಡಾಂಗಣ ಮಾಡಬೇಕು ಅಂತ ಒಂದು ಪತ್ರ ಕೊಟ್ಟಿದ್ದ, ಅದರ ಉದ್ದೇಶವಾಗಿ ಬಂದಿದ್ದಾರೆ. ನನ್ನ ಆಸೆ ಇಲ್ಲೇ ಮಾಡಬೇಕು ಅಂತ. ಸ್ವಲ್ಪ ಕಲ್ಲು ಬಂಡೆ ಇದೆ, ಆದರೂ ಅಡಿಷನಲ್ ಅನುದಾನ ತಂದು ಇದನ್ನು ಮಟ್ಟ ಮಾಡಿ ಇಲ್ಲೇ ಮಾಡಿದಾಗ ಗುಡಿಬಂಡೆ ಜನರಿಗೆ ಬರಕ್ಕೆ ಹೋಗಕ್ಕೆ ಅನುಕೂಲವಾಗಿರುತ್ತದೆ. ಇಲ್ಲೇ ಮಾಡಬೇಕು ಅಂತ ತಿಳಿಸಿದ್ದೀನಿ ನಮ್ಮ ಇಂಜಿನಿಯರ್ ಅವ್ರಿಗೆ. ಅವರು ಇನ್ನೊಂದು ಫೀಸಿಬಿಲಿಟಿ ರಿಪೋರ್ಟ್ ತಗೊಳ್ತಾರಂತೆ. ಐ ಥಿಂಕ್ ಒಂದು 1 ಮಂತ್ ಒಳಗಡೆ ನಾನು ಕೆಲಸ ಪ್ರಾರಂಭ ಮಾಡಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಪ್ಪ. ಅನುದಾನ ಎಷ್ಟು ಬಿಡುಗಡೆ? ಈಗ ಸದ್ಯಕ್ಕೆ ಒಂದು 3 ಕೋಟಿ 2 ಕೋಟಿ ರಿಲೀಸ್ ಆಗಿದೆ. ಪ್ಲಸ್ ಅದ್ರ ಜೊತೆಗೆ ನಂಗೆ ಸಿಎಂ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾನು ಸ್ವಲ್ಪ ಹಾಕೊಂಡು ಲೆವೆಲಿಂಗ್ ಹಾಕೊಳ್ಳೋಣ ಅಂತಿದ್ದೆ. ಬೇಗ ಲೆವೆಲಿಂಗ್ ಮಾಡಿಸಿ ನೆಕ್ಸ್ಟ್ ಅವ್ನು ಬರಕ್ಕೆ. ಮತ್ತೆ ಸೆಷನ್ ಅಲ್ಲಿ ವಾಲ್ಮೀಕಿ